ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿನಲ್ಲಿ ಕಾರ್ಪಿಡಿಯಂ ಕಾರ್ನಿವಾಲ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾಲೇಜಿನ ಈ ಭರ್ಜರಿ ಕಲ್ಚರಲ್ ಫೆಸ್ಟ್ಗೆ ಸ್ಯಾಂಡಲ್ವುಡ್ ನಟಿ ಶ್ರೀಲೀಲಾ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಮೆಡಿಕಲ್ ಸೂಪರಿಂಟೆಂಡೆಂಟ್ ಪ್ರವೀಣ್ ಕುಮಾರ್, ಇದೊಂದು ಕಲ್ಚರಲ್ ಫೆಸ್ಟ್ ಆಗಿದ್ದು ಪ್ರತಿ ವರ್ಷ 3 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತದೆ. ಕಾರ್ಯಕ್ರಮದ ಕೊನೆಯ ದಿನ ಸಿನಿಮಾ ನಟ ನಟಿಯರನ್ನ ಕರೆಸ್ತೇವೆ. ಈ ವೇಳೆ ವಿದ್ಯಾರ್ಥಿಗಳಿಂದ ಹಲವು ಕಾರ್ಯಕ್ರಮಗಳಾದ ಡ್ಯಾನ್ಸ್, ಹಾಡುಗಾರಿಕೆ ಹೀಗೆ ಹಲವು ಚಟುವಟಿಕೆಗಳನ್ನು ಮಾಡಿಸಲಾಗುತ್ತೆ ಎಂದು ತಿಳಿಸಿದರು. ಪ್ರತಿ ವರ್ಷ ನಡೆಯುವ ಈ ಕಾರ್ಯಕ್ರಮ ಈ ಬಾರಿ ತುಂಬಾ ವಿಭಿನ್ನವಾಗಿದ್ದು ಕಾಲೇಜು ವಿದ್ಯಾರ್ಥಿಗಳು ನೃತ್ಯ ಸೇರಿದಂತೆ ಹಲವು ಈವೆಂಟ್ಗಳಲ್ಲಿ ಭಾಗಿಯಾಗಿ ಕುಣಿದು ಕುಪ್ಪಳಿಸಿದರು. Performances on screen to the committee and the entire institution, I once again extend a warm welcome to our chief guest, dignitaries. May the blessings invoked through this prayer guide us throughout the celebration. ಈ ದಿನ ನಮ್ಮ ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಒಂದು ಕಲ್ಚರಲ್ ಫೆಸ್ಟ್ ಸ್ಟೂಡೆಂಟ್ಸ್ ಇಂದ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದು ಕಾರ್ಪಿಡಿಯಂ ಕಾರ್ನಿವಲ್ ಅಂತ 2026 ಕಾರ್ಪಿಡಿಯಂ ಕಾರ್ನಿವಲ್. ಎಲ್ಲ ಮಕ್ಕಳು ವೈದ್ಯಕೀಯ ವಿದ್ಯಾರ್ಥಿಗಳು ಉತ್ಸವದಿಂದ ಇದನ್ನ ಆಚರಿಸ್ತಾರೆ. ನಮ್ಮ ವೈದ್ಯಕೀಯ ಮುಖ್ಯಸ್ಥರಾದ ಡಾಕ್ಟರ್ AC ಷಣ್ಮುಗಂ ಸರ್ ನಮ್ಮ ಸಪೋರ್ಟ್ ಆಗಿ ನಿಂತಿದ್ದಾರೆ. ಮತ್ತು ಇವತ್ತಿನ ಚೀಫ್ ಗೆಸ್ಟ್ ಶ್ರೀಲೀಲಾ, ಖ್ಯಾತ ನಟಿ ಶ್ರೀಲೀಲಾ ಅವರಾಗಿ ಚೀಫ್ ಗೆಸ್ಟ್ ಆಗಿ ಬಂದಿರ್ತಾರೆ. ಅವರು ತುಂಬಾ ಫೇಮಸ್ ಆಕ್ಟರ್, ಎಲ್ಲರಿಗೂ ಗೊತ್ತಿದೆ. ಇವತ್ತು ಮಕ್ಕಳ ಜೊತೆ ಎಲ್ಲ ಸೇರಿ ಅವರು ಈ ಹಬ್ಬವನ್ನು ಒಂದು ಆಚರಿಸಿದ್ದಾರೆ. ಈ ಫೆಸ್ಟ್ ನಾವು ಪ್ರತಿ ವರ್ಷ 3 ದಿನ ಮಾಡ್ತೇವೆ. ಇವತ್ತು ಕೊನೆ ದಿನದಲ್ಲಿ ನಾವು ಒಬ್ರು ಖ್ಯಾತ ನಟಿಯರಾಗ್ಲಿ ಚೀಫ್ ಗೆಸ್ಟ್ ನ ಕರೆಸ್ಬಿಟ್ಟು ಮಕ್ಕಳನ್ನೆಲ್ಲ ಪ್ರೋಗ್ರಾಮ್ ಕೊಡ್ತಾರೆ ಅವ್ರ ಮುಂದೆ. ಸೊ ಒಂದು ಹಬ್ಬವಾಗಿ ಆಚರಿಸ್ತಾರೆ. ಎಲ್ಲರೂ ಸಂತೋಷವಾಗಿ ಒಂದು ಉತ್ಸಾಹದ ಒಂದು ಚಿಲುಮೆ ಇರ್ತದೆ ನಮ್ಮ ಸಂಸ್ಥೆಯಲ್ಲಿ. 3 days ಅಲ್ಲಿ ಮೊದಲಿಗೆ ಕಲ್ಚರಲ್ ಇನಾಗ್ರೇಷನ್ ಮಾಡ್ತೀವಿ. ಇನಾಗ್ರೇಷನ್ ಆದ್ಮೇಲೆ ಒಬ್ರು ಫೇಮಸ್ ಸಿಂಗರ್ಸ್ ನ ಕರೆಸಿ ಅವರಿಂದ ಒಂದು ಪ್ರೋಗ್ರಾಮ್ ಮಾಡಿಸಿ ಒಂದು ಫೆಸ್ಟ್ ನ ಇನಾಗ್ರೇಟ್ ಮಾಡ್ತೀವಿ. ಅದಾದ್ಮೇಲೆ ಮಕ್ಕಳಿಂದ ಕೆಲವು ಕಾರ್ಯಕ್ರಮಗಳಿರ್ತವೆ, ಲೈಕ್ ಫ್ಯಾಷನ್ ಶೋ, ಪೇಜೆಂಟ್ ಶೋ, ಡಾನ್ಸ್, ಮ್ಯೂಸಿಕ್, ಈ ರೀತಿ ಎಲ್ಲ ವಿಧವಾದ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಮಕ್ಕಳೆಲ್ಲ ತುಂಬಾ ಸ್ಪೋರ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ.